ರಕ್ಷಣೆಯ ಮಾರ್ಗದಲ್ಲಿ ಸರಿಯಾಗಿ ನಾವು ನಿಷ್ಫಲರಾಗದೆ ವೈಫಲ್ಯಗೊಳ್ಳದೆ ನಾವು ಅದನ್ನ ಸಾಧಿಸಲೇಬೇಕನ್ನೋದಾದ್ರೆ ಸಾಧಿಸತಕ್ಕಂತಹ ಸಂಶೋಧಿಸಲ್ಪಟ್ಟ ಸತ್ಯವೆಂಬ ಬೀಜಗಳನ್ನು ಬಿತ್ತೋಣ. ಆಗ ಅವುಗಳು ಅಂತ್ಯದಲ್ಲಿ ಏನ್ ಬೆಳಿಬೇಕೋ ಅದನ್ನ ಬೆಳೆಸುತ್ತೆ. ಸೊ ಅಂತ್ಯದಲ್ಲಿ ಏನಾಗಬೇಕು ಅದನ್ನ ಆದಿಯಲ್ಲೇ ತಿಳಿಸಿದ್ರೆ ಅದು ಒಂದು ಸಮರ್ಪಕ ಉದ್ದೇಶಿತ ಯೋಜನೆ ಮುಂಚೆನೆ ಇಟ್ಕೊಂಡಿರ್ತೀವಿ ಅಂತ ಅರ್ಥ. ಅದು ದೇವರು ಮಾಡಿದರೆ ನಾವು ಅದನ್ನೇ ಮಾಡಬೇಕಾಗುತ್ತೆ. ನಮಗೆ ಯಾವ ಬೆಳೆ ಬೇಕೋ ಅದೇ ಬೀಜವನ್ನ ಬಿತ್ತಿದ್ರೆ ಸಾಕು. ಸೊ ಆ ಬೀಜದಲ್ಲಿ ಮುಂದೆ ಏನ್ ಫಲ ಬರಬೇಕು ಅದು ಇರುತ್ತೆ. ಅಂತ ಬೀಜಗಳನ್ನು ನಾವು ಬಿತ್ತೋದಕ್ಕೆ ಪ್ರಯಾಸ ಪಡೋಣ. ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರು ಕೂಡ ನಮಗೆ ಮಾರ್ಕ 2:2 ನೋಡ್ತೀವಿ, ಆತನವರಿಗೆ ದೇವರ ವಾಕ್ಯವನ್ನ ಹೇಳುತ್ತಿದ್ದನು. ನೋಡಿ, ದೇವರ ವಾಕ್ಯ, ಸ್ವಂತ ವಾಕ್ಯ ಇಲ್ಲ, ಲೋಕದ ವಿಷಯಗಳಿಲ್ಲ, ಯಾವುದೋ ಕಲಬೆರಕೆಗಳಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ತಂದೆ ಹಿಂಗೆ ಮಾತಾಡಬೇಕು, ಹೀಗೆ ಮಾತಾಡಬೇಕು, ಇಷ್ಟೇ ಮಾತಾಡ್ಬೇಕಂತ ಹೇಳಿದ್ರು. ಇಷ್ಟೇ ಮಾತಾಡಬೇಕು. ನಿಮ್ಗೆ ಅನ್ಸುತ್ತೆ ಸಮಟೈಮ್ಸ್ ನಮ್ಮ ಚಾನಲ್ ಅಲ್ಲಿ ಯಾಕೆ ನಾವು ಹೆಚ್ಚಿಗೆ ಪಾಠಗಳನ್ನ